ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮಗೊಂದು ಆರೋಗ್ಯಕರವಾದಂಥ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು, ಅಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ನೋಡಿ 1 ಲೋಟದಷ್ಟು ಕಡಲೆಬೀಜ ಮತ್ತು 1 ಲೋಟದಷ್ಟು ಹೆಸರು ಕಾಳು, 1 ಲೋಟದಷ್ಟು ರೇಷನ್ ಅಕ್ಕಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಹೇಗೆ ಮಾಡೋದಂತ ನೋಡೋಣ. ಈಗ ನಾನು ಈ ಗ್ಲಾಸಲ್ಲಿ ನೋಡಿ 1 ಗ್ಲಾಸ್ ಆಗೋಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಫಾರಮ್ ಕಾಳು, ನೀವು ಬೇಕಾದರೆ ಮನೇಲಿ ಬೆಳೆದಿರೋಂಥ ಕಾಳಿದ್ರೆ ಅದನ್ನಾದ್ರೂ ತಗೋಬೋದು. ಇವತ್ತು ನಾನು ಅಂಗಡಿಯಲ್ಲಿ ತಂದಿರೋಂಥ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಹಾಗೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಕಡಲೆಬೀಜ ಹಾಕೋಣ. ನೋಡಿ 1 ಗ್ಲಾಸ್ ಅಷ್ಟು ಕಡಲೆಬೀಜ, ಹಾಗೆಯೇ 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ಹಾಕ್ತೀನಿ. ನಾನು ಹೆಸರು ಕಾಳು ಮತ್ತು ಕಡಲೆಬೀಜ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ಹಾಕ್ತಿದ್ದೀನಿ. ನಿಮಗೆ ರೇಷನ್ ಅಕ್ಕಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ನೀವೇನು ಅಕ್ಕಿ ಮನೆಗೆ ಯೂಸ್ ಮಾಡ್ತೀರೋ ಅದೇ ಅಕ್ಕಿ ಹಾಕ್ಕೊಳ್ಳಿ. ಈಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡೋಣ. ಹೆಸರು ಕಾಳು, ಕಡಲೆಬೀಜ ಮತ್ತು ರೇಷನ್ ಅಕ್ಕಿ ಇದು ಮೂರೂ ಕನಿಷ್ಠ ಒಂದು 6 ರಿಂದ 7 ಅವರ್ ಆದರೂ ನೆನ್ಕೋಬೇಕು, ಆಗಲೇ ಚೆನ್ನಾಗಿ ಬರೋದು ನಾವು ಮಾಡೋಂಥ ಬ್ರೇಕ್ಫಾಸ್ಟು. ಈಗ ನಾನು ನೈಟೇ ನೆನೆಸಿ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಮಾಡಿಟ್ಟು ನೆನೆಸಿಟ್ಟಿದ್ದೆ. ಈಗ ನೋಡಿ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಸ್ವಲ್ಪನೇ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಬರೋಣ. ಹಿಟ್ಟನ್ನು ರುಬ್ಕೊಂಡು ಬರೋಣ. ಇದನ್ನು ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನೀಗ ಉಪ್ಪು ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಎಲ್ಲನ ಮಿಕ್ಸ್ ಮಾಡೋಣ. ನೋಡಿ ಇಷ್ಟು ಅದಕ್ಕೆ ಇರಬೇಕು. ಇನ್ನೂ ಸ್ವಲ್ಪ ತೆಳ್ಳಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಡಿ, ಜಾಸ್ತಿ ನೀರು ಹಾಕೋಣಕ್ಕೆ ಹೋಗಬೇಡಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಸ್ವಲ್ಪ ಗಟ್ಟಿ ಐತಿ, ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಐತಿ. ಇದು ಸ್ವಲ್ಪ ನೀರು ಹಾಕ್ತೀನಿ ನಾನು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ನೀರು ಹಾಕ್ಬಿಟ್ಟು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಈಗ ನೋಡಿ ದೋಸೆ ಹಿಟ್ಟಿನದು ಕರೆಕ್ಟಾಗಿದೆ. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಜಾಸ್ತಿ ಏನು ಟೈಮ್ ಬೇಡ, ಒಂದು 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ನೋಡಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅಷ್ಟೊತ್ತು ನಾವು ಒಂದು ಚಟ್ನಿ ಮಾಡ್ಕೊಂಡು ಬರೋಣ. ಈಗ ಚಟ್ನಿ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಹುರ್ಕೊಳ್ಳೋದಕ್ಕೋಸ್ಕರ. ಜಾಸ್ತಿ ಏನು ಬೇಡ, 1 ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಅಷ್ಟದು ಸಾಕಾಗುತ್ತೆ. ಎಣ್ಣೆ ಬಿಸಿಯಾಗಿದೆ. ನಾನು ನೋಡಿ ಒಂದು 2 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 3 ಟೊಮೆಟೊ ತೊಗೊಂಡಿದ್ದೆ. ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ತೀನಿ. ಒಂದೊಂದನೇ ಎಲ್ಲ ಹಾಕ್ಕೊಂಡು ಬರೋಣ. ಬೇಗನೆ ಆಗುತ್ತೆ, ಹಾಗೆ ಟೇಸ್ಟಿಯಾಗಿರ್ತೈತೆ ಚಟ್ನಿ ಮಾಡಿಕೊಂಡ್ರೆ. ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದು ತೆಂಗಿನಕಾಯಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಉಳ್ಕೊಳ್ಳೋಣ. ಸ್ವಲ್ಪ ಕರಿಬೇವು. ಈಗ ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ತಾರೆ. ಕಲ್ಲರ್ಗೋಸ್ಕರ ನಾನು ಸ್ವಲ್ಪ ಅಡುಗೆ ಮೆಣಸಿಕಾಯಿ ಹಾಕ್ತೀನಿ. ನೀವು ಅಡುಗೆ ಮೆಣಸಿಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಸ್ಕಿಪ್ ಮಾಡ್ಕೊಳ್ಳಿ, ಹಾಕಬೇಕಂತ ಏನಿಲ್ಲ. ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆ ಹುರಿದಿದ್ದೆಲ್ಲ ಆಗಿದೆ. ಒಂದು ಬೇರೆ ಪ್ಲೇಟ್ಗೆ ಹಾಕಿ ಇದನ್ನು ಒಂದು 10 ನಿಮಿಷ ಏನು ಬೇಡ, ಒಂದು 5 ನಿಮಿಷ ತಣ್ಣಗಾಕ್ಬಿಡೋಣ. ಆ ಸಮಯದಲ್ಲಿ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ 2 ಟೀ ಸ್ಪೂನ್ ಹಾಕಿ ನೀಟಾಗಿ ಹುರ್ಕೊಂಡು ಬರೋಣ. ಈಗ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ಒಂದು 2 ನಿಮಿಷ ತಣ್ಣಗಾಕ್ಬಿಡೋಣ. ಈಗ ರುಬ್ಬೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿಗೆ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಆ ಹುರಿದಿಟ್ಕೊಂಡಂಥ ಟೊಮೆಟೊ, ಹಸಿಮೆಣ್ಸಿಕಾಯಿ ಏನಿದೆ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಹುರಿದಿಟ್ಕೊಂಡಿದ್ದೆ, ಅದು ತಣ್ಣಗಾಗಿದೆ. ಎಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾರ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚಟ್ನಿ ಮಾಡ್ತೀನಿ, ಅದ್ರ ಮೇಲೆ ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಇವತ್ತು ನಾನು ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಚಟ್ನಿ ರೆಡಿಯಾಗಿದೆ ನೋಡಿ. ನಾನು ಹಸಿಮೆಣ್ಸಿಕಾಯಿ ಮತ್ತು ಬ್ಯಾಡಗೆ ಮೆಣಸಿಕಾಯಿ 2 ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನಿಮ್ಗೆ ಯಾವ್ದು ಬೇಕು ಅದು ಒಂದೇ ಬೇಕಾದ್ರೆ ಒಂದೇ ಹಾಕ್ಕೊಳ್ಳಿ, ಇಲ್ಲ 2 ಬೇಕಾದ್ರೆ 2 ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೊಂದು ಒಗ್ಗರಣೆ ಕೊಡ್ತೀನಿ. ನೀವು ಒಗ್ಗರಣೆ ಏನು ಬೇಡ ಅಂದರೆ ಹೀಗೆ ನಾನು ಯೂಸ್ ಮಾಡ್ಬೋದು,
ಇಲ್ಲ ಒಗ್ಗರಣೆ ಹಾಕಿ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನೊಂದು ಒಗ್ಗರಣೆ ಕೊಟ್ಕೊಬರ್ತೀನಿ. ಒಗ್ಗರಣೆ ಮಾಡೋದಕ್ಕೆ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನಾನೇನು ಉಟ್ಕೊಂಡಿದ್ನ ಅದೇ ಪ್ಯಾನ್ ಇಟ್ಟಿದ್ದೀನಿ, ಅದೇನು ತೊಳೆದಿಲ್ಲ. ನೋಡಿ ಎಣ್ಣೆ ಹಾಕ್ತಿದ್ದೀನಿ. ಒಂದು 2 ಟೀ ಸ್ಪೂನ್ ಹಾಕಿದರೆ ಸಾಕಾಗೋದು, ಜಾಸ್ತಿ ಏನು ಬೇಡ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ. ಸಾಸಿವೆ ಇದ್ದರೆ ಸಾಸಿವೆ ಹಾಕ್ಕೊಳ್ಳಿ, ಸಾಸಿವೆ ಇಲ್ಲಾಂದರೆ ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ನೋಡಿ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ, ಜಾಸ್ತಿ ಬೇರೆ ಏನು ಹಾಕೋದಿಲ್ಲ, ಇಷ್ಟೇ ಸಾಕು. ಒಂದು 2 ಸೆಕೆಂಡ್ ಎಲ್ಲನ ಮಿಕ್ಸ್ ಮಾಡೋಣ. ಒಂದು 2 ಸೆಕೆಂಡ್ ಅಷ್ಟೇ, ಬಿಸಿ ಆದರೆ ಸಾಕು. ಈಗ ಇದನ್ನು ಬನ್ನಿ ಚಟ್ನಿಗೆ ಹಾಕೋಣ. ಚಟ್ನಿ ರೆಡಿಯಾಗಿದೆ. ಇದನ್ನ ಎತ್ತಿ ಸೈಡ್ಗಿಟ್ಟು ಈಗ ನಾವು ಹೇಗೆ ದೋಸೆ ಮಾಡೋದಂತ ನೋಡೋಣ. ಬನ್ನಿ. ನಿಮಿಷ ನಾನು ಹೇಗೆ ಬಿಟ್ಟಿದ್ನಲ್ಲ, ಹಿಟ್ಟು ನೆಂದಿದೆ. ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ನಾನು ಹಂಚಿಟ್ಟಿದ್ದೀನಿ. ಹಂಚು ಬಿಸಿಯಾಗಿದ್ದೀನಿ. ನಾನು ಇವತ್ತು ಎಣ್ಣೆಯನ್ನು ಹಂಚಿಗೆ ಹಾಕ್ತಿಲ್ಲ, ಹಾಗೆ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಬಿಸಿಯಾಗಿದೆ. ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ, ಉರಿ ಜಾಸ್ತಿ ಇಟ್ಕೋಬೇಡಿ. ಯಾಕಂದರೆ ನಾವು ಇವತ್ತು ಕಾಳೆಲ್ಲ ಮಿಕ್ಸ್ ಮಾಡಿ ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಲ್ಲ, ಹಂಗಾಗಿ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ. ಇಲ್ಲ ಕೆಳ ಸೀದೋಗ್ಬಿಡ್ತೈತೆ. ನಿಧಾನಕ್ಕೆ, ಜಾಸ್ತಿ ಫ್ರೆಶ್ ಮಾಡಬೇಡಿ, ನಿಧಾನಕ್ಕೆ ಮಾಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಈ ಥರ ನೀಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಈಗ ಉರಿ ಜಾಸ್ತಿ ಮಾಡಿ 1-2 ಸೆಕೆಂಡ್ ಹಾಗೆ ಬೇಯಲಿ. ಅಷ್ಟು ನನ್ನ ಮೇಲ್ಗಡೆ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ. ನನ್ನ ಮೇಲ್ಗಡೆ ಇವತ್ತು ತುಪ್ಪನೇ ಸಾರ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರ್ತೈತೆ ಈ ಥರ ದೋಸೆ ಮಾಡಿ ಮನೆ ಮಕ್ಕಳಿಗೆ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ, ಮತ್ತು ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ. ಯಾವಾಗ ಒಂದೇ ರೀತಿಯಾದ ದೋಸೆ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ 1-2 ನಿಮಿಷ ಹಾಗೆ ಬೇಯಿಸೋಣ. ಒಂದು ಸೈಡು ಬೆಂದಿರುತ್ತೆ ನೋಡಿ. ಈಗ ನಾವು ಎತ್ತಾನ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ತಳ ಹಿಡಿಯೋಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಸೈಡ್ ಇದನ್ನು ತಿರುಗಾಡ್ತೀವಿ. 2 ಸೈಡು ಬೇಯಿಸ್ಕೊಳ್ಳೋಣ. 2 ಸೈಡು ದೋಸೆ ಬೆಂದಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ತುಪ್ಪ ಹಾಕಿರೋದ್ರಿಂದ ಅದು ಸ್ಮೆಲ್ಲೇ ಎಷ್ಟು ಘಮ ಅನ್ನುತ್ತೆ. ನೀವು ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಪ್ಪ ಇದ್ದರೆ ತುಪ್ಪನಾದರೆ ಹಾಕ್ಕೊಳ್ಳಿ. ಇದೇ ರೀತಿ ಎಲ್ಲ ದೋಸೆ ಮಾಡ್ಕೊಂಡು ಬರೋಣ. ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ದೋಸೆ ಮಾಡಿ ತೋರಿಸ್ತೀನಿ ನೋಡಿ. ನೀರು ಹಾಕಿದ್ದೀನಿ. ಉರಿ ಕಮ್ಮಿನೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಬೇಡಿ. ನಾವು ಅದು ಕಾಳೆಲ್ಲ ಯೂಸ್ ಮಾಡಿದ್ರಿಂದ ಬೇಗ ತಳ ಹಿಡಿದ್ಬಿಡ್ತೈತೆ. ಕಮ್ಮಿ ಉರಿಯಲ್ಲಿ ಹಾಕ್ಬೇಕಾದ್ರೆ ನಾವು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಹಾಕ್ಕೋಬೇಕು. ಮತ್ತು ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ತಿರುಗಿಸ್ಕೊಳ್ಳಿ, ಬರುತ್ತದೆ, ಏನು ತೊಂದರೆ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿ ಇರುತ್ತೆ. ನೋಡಿರಲ್ಲ ವೀಕ್ಷಕರು, ಇವತ್ತು ನಾನು ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡಿದೆ ಅಂತ. ನೀವು ಇದೇ ರೀತಿ ಮಾಡಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.